ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದರಲ್ಲೂ ನಾನ್ ವೆಜ್ ಪ್ರಿಯರಂತೂ ಕಾಯ್ತಾ ಇರ್ತೀವಿ ಮಂಗಳವಾರ ಮತ್ತು ಭಾನುವಾರ ಯಾವಾಗ ಬರುತ್ತಪ್ಪ ಅಂತ. ಅವರಿಗೋಸ್ಕರ ಇದೊಂದೊಳ್ಳೆ ಬೋಟಿ ಗೊಜ್ಜು ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಹಾಗೆ ರೈಸ್ ಜೊತೆಗೂ ಕೂಡ ಸೂಪರಾಗಿ ಇರುತ್ತೆ. ಹಾಗಿದ್ರೆ ಬರ್ರಲ್ಲ ಶುರು ಮಾಡುವ. ಮೊದಲನೇದಾಗಿ ಮಸಾಲೆಗೆ 2 ಚಕ್ಕೆ 4 ಲವಂಗ, 1 ಹೋಳು ಕಾಯಿ ತುರಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನ ನಾನು ತಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಇಂಚು ಶುಂಠಿ, ಹಾಗೆ 20 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಬೇಕಿದ್ದಲ್ಲಿ ಸ್ವಲ್ಪ ಕಡಲೆ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಯಾಕಂತಂದರೆ ಕಡಲೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ನಾವು ಬೋಟಿ ಸೆಟ್ ತಂದಿದ್ದರಿಂದ ಅದನ್ನು ಆಲ್ರೆಡಿ 3 to 5 ಟೈಮ್ಸ್ ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ನೀರು ಸೋರೋದಕ್ಕೆ ಅಂತ ಪಕ್ಕದಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ ನಾನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರಿಗೆ ಹಾಕೊಂಡಿದ ತಕ್ಷಣ ಅದಕ್ಕೆ 2 ರಿಂದ 3 ಸ್ಪೂನು ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಬೇಯಿಸ್ಬೇಕಾದ್ರೆ ಕಲ್ಲುಪ್ಪು ಹಾಕೊಳ್ಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಬೇಕಿದ್ರೆ ಪುಡಿ ಉಪ್ಪು ಹಾಕೋಬೋದು. ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಾಂಸಗಳಿಗೆ. ಇದು ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬೇಕು, ಯಾಕಂತಂದರೆ ಎಲ್ಲದಕ್ಕೂ ಅರಿಶಿನ ಹಿಡಿಯಬೇಕು ಮತ್ತು ಉಪ್ಪು ಹಿಡಿಬೇಕಲ್ವ, ಅದಕ್ಕೋಸ್ಕರ. ಬೋಟಿ ಬೇಯ್ತಿದ್ದಂಗೆ ಸ್ವಲ್ಪ ನೀರಿನ ಅಂಶ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕಂತಂದರೆ ನಾವು ತೊಳೆದಿರೋ ತೇವಾಂಶ ಎಲ್ಲ ಡ್ರೈ ಆಗ್ತಾ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಥರ ಎಲ್ಲ ಆಗ್ತಾ ಹೋಗುತ್ತೆ. ಆ ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋ ತನಕ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಆವಾಗ ನಾವು ಲಾಸ್ಟ್ನಲ್ಲಿ ವಿಸಿಲ್ ಕೂಗಿಸ್ಕೊಳ್ಳೋ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ವಿಸಿಲ್ ಕೂಗಿಸ್ಕೋಬೋದು. ಇಲ್ಲ ಅಂತಂದರೆ ಮಿನಿಮಮ್ ಅಂದರೆ 9 to 10 ವಿಸಿಲ್ಸ್ ಬೇಕೇ ಬೇಕು, ಯಾಕಂತಂದರೆ ಬೋಟಿ ಅಷ್ಟು ಬೇಗ ಬೇಯಲ್ಲ. ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ನಾನು ಹಾಗೆ ಸ್ವಲ್ಪ ನೀರಲ್ಲಿ ಕುದಿಸ್ತಾ ಇದ್ದೆ. ಸೊ ಕುದಿಸ್ತಾ ಇರ್ಬೇಕಾದ್ರೆ ಆಲ್ರೆಡಿ ಅದು ಸ್ವಲ್ಪ ಡ್ರೈ ಆಯಿತು, ನೋಡಿ ಡ್ರೈ ಆಗಿದೆ. ಇದಕ್ಕಿವಾಗ ನಾನು 3 ರಿಂದ 4 ಸ್ಪೂನು ಅಚ್ಕಾರದ ಪುಡಿ, ಹಾಗೆ 2 ರಿಂದ 3 ಸ್ಪೂನು ಧನಿಯಾದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲೆ ಸ್ವಲ್ಪ ಯಾಕೆ ಅಂತಂದರೆ ಆಲ್ರೆಡಿ ಮಸಾಲೆ ರುಬ್ಬಬೇಕಾದ್ರೆ ನಾನು ಚಕ್ಕೆ ಲವಂಗ ಯೂಸ್ ಮಾಡಿದ್ರಿಂದ ಗರಂ ಮಸಾಲಾನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂತಂದವರು ಅಚ್ಕಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನನಗೆ ಜಾಸ್ತಿ ಬೇಕಿತ್ತು ಅಂತ ಹೇಳಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇದಕ್ಕೆ ಒಂದು ಮಟನ್ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ, ಯಾಕಂತಂದರೆ ಮಟನ್ ಮಸಾಲ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲನ ಕೂಡ ಆ್ಯಡ್ ಮಾಡಿಕೊಂಡೆ, ಒಂದೇ ಸರಿ ಬೇಯಲಿ ಅಂತ. ಯಾಕಂದರೆ ಹಸಿ ವಾಸನೆ ಹೋಗಬೇಕಲ್ವ, ಕಾಯಿ ವಾಸನೆಗಳೆಲ್ಲ ಹೋಗಬೇಕಲ್ವ, ಅದಕ್ಕೋಸ್ಕರ. ಮಸಾಲೆ ಎಲ್ಲ ಹಾಕಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಯಾಕಂತಂದರೆ ಚಪಾತಿಗೆ ಅಷ್ಟೇ ಅಲ್ಲದೆ ಸ್ವಲ್ಪ ರೈಸ್ಗೂ ಕೂಡ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಹಾಗಂತೇಳಿ ತುಂಬ ನೀರೇನು ಹಾಕಿಲ್ಲ, ಸ್ವಲ್ಪ ಗ್ರೇವಿ ಟೈಪ್ನಲ್ಲಿ ಆಗೋ ಥರ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಉಪ್ಪು ಖಾರ ಚೆಕ್ ಮಾಡಿದೆ, ಬಟ್ ನನಗೆ ಯಾಕೋ ಉಪ್ಪು ಖಾರ ಕಡಿಮೆ ಅನ್ನಿಸ್ತು, ಯಾಕಂತಂದರೆ ನಾವು ಸಿಕ್ಕಾಪಟ್ಟೆ ಖಾರದವರು, ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿದೆ. ನಾನು ಆಲ್ರೆಡಿ ಬೋಟಿನ ಬೇಯಿಸ್ಬೇಕಾದ್ರೇ ಸ್ವಲ್ಪ ಅದನ್ನು ಚೆನ್ನಾಗಿ ಬೇಯಿಸಿದ್ರಿಂದ ಇವಾಗ ಜಾಸ್ತಿ ವಿಸಿಲ್ ಏನು ಕೂಗಿಸ್ಕೊಳ್ಳಲ್ಲ, ಇಲ್ಲ ಅಂದರೆ 8 ರಿಂದ 9 ವಿಸಿಲ್ ಆದರೂ ಕೂಗಿಸ್ಕೋಬೇಕಿತ್ತು. ನಾನು ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿದ್ರಿಂದ ಮಿನಿಮಮ್ 5 to 6 ವಿಸಿಲ್ಸ್ನ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. ಇವಾಗ 6 ವಿಸಿಲ್ಸ್ ಡನ್ ಆಯಿತು. ಸೊ ಕುಕ್ಕರ್ ಆರಿದ್ಮೇಲೆ ಓಪನ್ ಮಾಡಿ ನೋಡಿದೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಇದು ನಾನೇನೋ ಮಾಡಿದ್ದು ಅಂತ ಅನ್ನೋ ಥರ ಆಗಿಬಿಟ್ಟಿತ್ತು. ಯಾಕಂತಂದರೆ ಸಾಂಬಾರು ರೈಸ್ ಜೊತೆಗೆ ಎಷ್ಟು ತಿಕ್ನೆಸ್ ಆಗಿರಬೇಕು ಅಷ್ಟೇ ಕರೆಕ್ಟಾಗಿತ್ತು. ಇವಾಗ ಬನ್ನಿ ಒಗ್ಗರಣೆ ಹಾಕುವಂಥ ಟೈಮು. ಒಗ್ಗರಣೆಗೆ ಅಂತೇಳಿ ನಾನು 1 ದೊಡ್ಡ ಈರುಳ್ಳಿನ ಉದ್ದುದ್ದವಾಗಿ ಮತ್ತು 2 ಪುಟ್ಟ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಆಯಿಲ್ ಕಾದ್ಮೇಲೆ ಅದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋ ತನಕ ಮತ್ತು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ನಾನು. ಟೊಮೆಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸೂಪರಾಗಿ ಬೇಯಿಸಿಟ್ಕೊಂಡಿದ್ದಂಥ ಬೋಟಿ ಗೊಜ್ಜನ್ನ ಅದಕ್ಕೆ ಹಾಕಿದೆ. ಆಮೇಲೆ 1-2 ಸರಿ ಕೈ ಆಡಿಸ್ದೆ, ಯಾಕಂತಂದರೆ ಟೊಮೆಟೊ ಈರುಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಆವಾಗಲೇ ಘಮ ಘಮ ಅಂತಾಯಿತು, ನನಗೆ ಯಾವಾಗ ಆಗುತ್ತೋ ಅಂತ ಅನ್ನಿಸ್ಬಿಟ್ಟಿತ್ತು, ಯಾಕಂತಂದರೆ ನಾನು ನಾನ್ ವೆಜ್ ಪ್ರಿಯಳು, ಅದಕ್ಕೋಸ್ಕರ. ಆದರೆ ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು ನಾನು, ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟೆ, ಯಾಕಂತಂದರೆ ನೋಡ್ತಾ ಇದ್ರೆ ಆಸೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಆಮೇಲೆ ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಅದಕ್ಕೆ ಡೆಕೋರೇಷನ್ ಮಾಡೋ ಅಂಥ ಟೈಮು. ಡೆಕೋರೇಷನ್ಗೆ ನಾವು ಯಾವಾಗಲೂ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು, ಅದು ಹಾಕಿದ್ರೇ ಒಂದು ಟೇಸ್ಟ್ ಅನ್ನೋದು, ಘಮ ಅನ್ನೋದು ಬರೋದು. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಕ್ಲೋಸ್ ಮಾಡಿ ನಾನು ರೈಸ್ ರೆಡಿ ಮಾಡಿಕೊಂಡೆ, ಯಾಕಂತಂದರೆ ಹೊಟ್ಟೆ ಹಸಿವು ತಾಳಕ್ಕಾಗ್ತಿಲ್ಲ. ರೈಸಿಗೆ ಯಾವ ಥರ ಬೇಕಿತ್ತೋ ಆ ಥರನೇ ನಿಜವಾಗ್ಲೂ ರೆಡಿಯಾಗಿತ್ತು. ನಾವು ಮಾಡೋ ಅಡುಗೆನ ನಾವೆಷ್ಟು ಪ್ರೀತಿಯಿಂದ ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಮಾಡಿಕೊಟ್ಟ ಅಡುಗೆನ ನಮ್ಮ ಮಕ್ಕಳು ಎಷ್ಟು ಪ್ರೀತಿಯಿಂದ ತಿಂತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬೋಟಿ ಸಾಂಬಾರೇನೋ ರೆಡಿ ಆಯಿತು, ಆದರೆ ಅದಕ್ಕೊಂದು ಒಳ್ಳೆ ಫ್ರೆಂಡ್ ಹುಡುಕ್ತಾ ಇದ್ದೆ, ಆವಾಗ ಸಿಕ್ಕಿದ್ದೆ ಇವರು. ನಾನ್ ವೆಜ್ ತಿನ್ನೋ ಟೈಮ್ನಲ್ಲಿ ನಿಜವಾಗ್ಲೂ ಸಲಾಡ್ ಇಲ್ಲ ಅಂದರೆ ಅದು ಟೇಸ್ಟೇ ಬರಲ್ಲ. ನನ್ನ ಮಗಳಿಗಂತೂ ನಾನು ಮಾಡೋ ಅಡುಗೆ ತುಂಬ ಇಷ್ಟ ಆಯಿತು.
ಇರೋದೊಂದು ಜೀವನ, ಆದಷ್ಟು ಎಂಜಾಯ್ ಮಾಡಿ. ಹಾಗಂತೇಳಿ ನಾನು ಮಾಡಿರೋ ರೆಸಿಪಿನ ಮರಿಬೇಡಿ. ಬೇಗ ಬೇಗ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬೈ ಬಾಯ್.